ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಬೇಕ್ ಮಾಡಬೇಕು ಅನ್ನಿಸ್ತು ಅಂದ್ಬಿಟ್ಟು ನಾನು ಬ್ರೌನಿನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಚಾಕ್ಲೇಟ್ನ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡಿಕೊಂಡೆ, ಬಟರ್ ಹಾಕ್ಕೊಂಡು. ಆ್ಯಂಡ್ ಇಲ್ಲಿ ಐಸಿಂಗ್ ಶುಗರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಐಸಿಂಗ್ ಶುಗರ್ ಇಸ್ ನಥಿಂಗ್ ಬಟ್ ಸಕ್ಕರೆ ಪುಡಿ. ಅದನ್ನು ಮೆಷರ್ ಮಾಡಿ ನಾನು ಅದನ್ನು ಪೌಡರ್ ಮಾಡಿಕೊಂಡೆ. ಆ್ಯಂಡ್ ರಾಗಿ ಬ್ರೌನಿ ಆಗಿರೋದ್ರಿಂದ ರಾಗಿನ ಸ್ಟಿರ್ ಮಾಡಿಕೊಂಡು ಸ್ಮಾಲ್ ಪಾರ್ಟಿಕಲ್ಸ್ನ ಸಪ್ರೇಟ್ ಮಾಡಿಕೊಂಡೆ. ಆ್ಯಂಡ್ ಒಂದು ಬೌಲ್ಗೆ ಸಕ್ಕರೆ ಮತ್ತು ಒಂದು ಮೊಟ್ಟೆನ ಹಾಕಿ ಚೆನ್ನಾಗಿ ಸಕ್ಕರೆ ಮತ್ತು ಮೊಟ್ಟೆ ಮಿಕ್ಸ್ ಆಗುವಷ್ಟು ಮಾಡಿಕೊಂಡು, ಆ್ಯಂಡ್ ಅದಕ್ಕೆ ರಾಗಿ ಹಿಟ್ಟು, ಕೋಕೋ ಪೌಡರ್, ಒಂದು ಫ್ಯೂ ಡ್ರಾಪ್ಸಷ್ಟು ವೆನಿಲಾ ಎಸೆನ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮೆಲ್ಟ್ ಮಾಡ್ಕೊಂಡಿರೋ ಚಾಕ್ಲೇಟ್ನ ಹಾಕಿ ಲಮ್ಸ್ ಇಲ್ಲದೆ ಪ್ರಾಪರಾಗಿ ಕಲಿಸ್ಕೊಂಡೆ. ಆ್ಯಂಡ್ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದ್ಬಿಟ್ಟು ಕಾಯಿಸಿ ಆರಿಸಿರೋ ಹಾಲನ್ನ ಹಾಕಿ ಇವಾಗಲೇ ಪ್ರಾಪರಾಗಿ ಮಿಕ್ಸ್ ಮಾಡ್ಕೋಬೇಕು, ಬಿಕಾಸ್ ಸೋಡಾ ಹಾಕಿದ್ಮೇಲೆ ಮಿಕ್ಸ್ ಮಾಡಿದ್ರೆ ಅದು ಉಬ್ಬೋದಿಲ್ಲ. ಆ್ಯಂಡ್ ಇಲ್ಲಿ ನಾನು ಆಲ್ರೆಡಿ ಬಟರ್ ಶೀಟಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೆ ಟಿನ್ನಿಗೆ. ದೆನ್ ನನ್ನ ಬ್ರೌನಿ ಬ್ಯಾಟರ್ನ ಟಿನ್ಗೆ ಹಾಕಿ ಏರ್ ಬಬಲ್ಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಬೇಕಾಗೋದಕ್ಕೆ ಇಟ್ಟಿದ್ದೆ. ಆಮೇಲೆ ರಿಯಲೈಸ್ ಆಯಿತು ನಾನು ಕ್ಯಾಶ್ಯೂಸ್ನ ಹಾಕೋಕ್ಕೆ ಮರ್ತೋದೆ. ತುಂಬ ಹೊತ್ತು ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ಯಾಕೆ ಟೈಮರ್ ಏನು ಚೇಂಜ್ ಆಗ್ತಿಲ್ಲ ಅಂತ. ಆಮೇಲೆ ಗೊತ್ತಾಯಿತು ನಾನು OTG ಕೆಟ್ಟೋಗಿದೆ. ಬಟ್ ಪ್ರಾಪರಾಗಂತೂ ಬೇಕ್ ಆಯಿತು, ಬಟ್ ತುಂಬ ಡಿಸಪಾಯಿಂಟ್ ಆಯಿತು ಬಿಕಾಸ್ ನಾನು OTG ಕೆಟ್ಟೋಯ್ತು. ಐ ಆಮ್ ವೆರಿ ಮಚ್ ಬ್ಲ್ಯಾಂಕ್ ಫಾರ್ ದಿಸ್.